ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹಳ್ಳಿ ಈಗ ಕಿರಾಣಿ ಅಂಗಡಿಗಳಲ್ಲಿ ವಾಟರ್ ಬಾಟಲ್ ಎಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ವಾಟರ್ ಬಾಟಲ್ ಮಾತ್ರ ಮಾರ್ತಾ ಇದ್ದಾರೆ ಸರ್ ಇಲ್ಲಿಗಲ್ ಆಗಿ. ಅದಕ್ಕೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕ್ರಮ ವಹಿಸ್ತಾರೆ ಈಗಾಗಲೇ? ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅದೇ ವಿಷಯವಾಗಿ ರೈತ ಸಂಘಟನೆಯವರು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ. ಸೊ ಈಗ ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಿ. ಈಗ ನಾನು ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ಲಿ ಒಂದು ಎಕ್ಸೈಸ್ ರೈಡ್, ಮಾದಕ ವಸ್ತುಗಳು, ಕ್ಲಬ್ ಮತ್ತು ಮಾರುವ ವಿಚಾರ ಇದು ಎಲ್ಲಿ ನಡೀತದೆ ಅಂದ್ರೆ ಕೂಡ ನೀವು ಪತ್ರಕರ್ತರ, ಮಾಧ್ಯಮಿಕರು, ಸಾರ್ವಜನಿಕರು ನಮ್ಮ ಡಿಸ್ಟಿಕ್ ಪೇಜ್ SP ಪೇಜನ್ನು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರಲ್ಲಿ ನೀವು ಶೇರ್ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂದ್ರೆ ಮಾಹಿತಿ ಕೊಡ್ತಾರೆ ಅಂದ್ರೆ ಕೂಡ ನಾವು ಪರ್ಸನಲ್ ಆಗಿ ಮಾನಿಟರ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಅವಾಗ ಸ್ಟೇಷನಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ಇದು ನಡೀತಾ ಇದೆ ಅಂದ್ರೆ ಅದು ಪ್ರಶ್ನೆ ಮಾಡ್ತೀವಿ. ಗಮನಕ್ಕೆ ತಗೊಂಡು ಬಂದಿದ್ದೀರಿ, ಸೂಚನೆ ಕೊಡಲಾಗಿದೆ. ಮುಂದುವರೆಯುವ ಸಂದರ್ಭದಲ್ಲಿ ನೀವು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಹೆಸರಲ್ಲಿ ಹಾಕೋದು ಬೇಕಾಗಲ್ಲ. ಯಾವುದೋ ಒಂದು ಗೋಸ್ಟ್ ಅಕೌಂಟ್ ಅಂದ್ರೆ ಹೇಳ್ತೀವಿ. ಸೊ ಗೋಕಾಕ್ ಬಾಯ್ಸ್ ಯಾವುದೋ ಒಂದು ಹೆಸರು, ಎನಿ ಹೆಸರು ಇಟ್ಕೊಳ್ಳಿ, ಯಾವುದೋ ಒಂದು ಹೆಸರಿನಿಂದ ಕೂಡ ನೀವು ಐಡಿಗಳಿಂದ ನೀವು ಕಳಿಸ್ತೀರಂದ್ರೆ ಕೂಡ ಪರ್ಟಿಕ್ಯುಲರ್ ಮಾಹಿತಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ. ಓಕೆ ಸರ್. ಇನ್ನೊಂದು, ಈ ಸಿಟಿಗಿಂತ ಗ್ರಾಮೀಣ ಭಾಗದಲ್ಲಿ ಟ್ರ್ಯಾಕ್ಟರ್ ಡಿಜೆ ಸಂಘಗಳ ಹಾವಳಿ ಜಾಸ್ತಿ ಆಗಿದೆ. ಜನಕ್ಕೆ ಅಂದ್ರೆ ಈ ಸ್ಕೂಲ್ ಮಕ್ಕಳು ಇರ್ಬೋದು, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಇರ್ಬೋದು, ಬಹಳ ತೊಂದರೆ ಆಗೋದು, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಇಲಾಖೆ ವತಿಯಿಂದ ಯಾವ ರೀತಿ ಒಂದು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾರೆ? ಸೊ ಈಗ ರೋಡ್ ಆಕ್ಸಿಡೆಂಟ್, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೋಡ್ ಆಕ್ಸಿಡೆಂಟ್ ಪ್ರತಿ ವರ್ಷನೂ ಸುಮಾರು 800 ಜನ ಸಾಯ್ತಾ ಇದ್ದಾರೆ. ಈ ಹಿನ್ನೆಲೆಯನ್ನು ನೋಡುವಾಗ ಕಬ್ಬಿನ ಸೀಸನ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಶುರು ಆಗುತ್ತೆ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 5 ತಿಂಗಳಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಮೂವ್ಮೆಂಟ್ ಇರ್ತದೆ. ಸೊ ಇದರಲ್ಲಿ ಏನು ನಡೀತಾ ಇದೆ, ಈ ಕಬ್ಬಿನ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಹೈವೇನಲ್ಲಿ ಓಡಿಸಿ ರೆಗ್ಯುಲರ್ ಆಗಿ ಓಡಿಸೋ ಅಭ್ಯಾಸ ಇಲ್ಲ. ಎರಡನೇದು, ಅದರಲ್ಲಿ ನಮ್ಮ ರೆಗ್ಯುಲರ್ ಟ್ರೈಲರ್ಗಳು ಮತ್ತು ಕಾರಲ್ಲಿ ಇರುವ ತರ ಇಂಡಿಕೇಟರ್ಸ್, ಬ್ಲಿಂಕರ್ಸ್ ಯಾವುದೇ ಇರಲ್ಲ. ಸೊ ಅದರಿಂದ ಅಷ್ಟು ಬೇಗ ಹೋಗುವ ಗಾಡಿಗಳಕ್ಕೆ ಮುಂದೆ ಟ್ರ್ಯಾಕ್ಟರ್ ಇರುವುದೇ ಗೊತ್ತಾಗಲ್ಲ. ಸೊ ಅದರಿಂದ ಒಂದು ಡೆತ್ ಆಗ್ತಾ ಇದೆ. ಅದಕ್ಕೆ ರಿಫ್ಲೆಕ್ಟರ್ ಕ್ಲಾತ್ ಹಾಕೊಂಡು ಗಾಡಿ ಓಡಿಸಬೇಕಂದ್ರೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾಕಿಲ್ಲ ಅಂದ್ರೆ ಪೆನಾಲ್ಟಿ ಹಾಕೋದಕ್ಕೆ ಮತ್ತು ಕೇಸ್ ಮಾಡೋದಕ್ಕೆ ಹೇಳಿದ್ದೀವಿ. ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿರೋ ಗಾಡಿಗಳಲ್ಲಿ ಆಗುವ ಸಂದರ್ಭದಲ್ಲಿ ಕೂಡ ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಯಾವುದೇ ಒಂದು ಟ್ರ್ಯಾಕ್ಟರ್ ಕೂಡ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗುತ್ತಂದ್ರೆ ನೀವು ಫೋಟೋ ತಗೊಂಡು ಕಳಿಸ್ತೀರಂದ್ರೆ ಆ ಇನ್ಫಾರ್ಮೇಶನ್ ನಮಗೆ ಡೀಟೇಲ್ ಆಗಿ ಸಿಗುತ್ತಂದ್ರೆ ಬುಕ್ ಕೇಸ್, ನೀವು ಫೋಟೋ ಮೇಲೂ ಕೂಡ ನಾವು ಕೇಸ್ ಬುಕ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಎರಡನೇ ವಿಚಾರ, ಕುಡಿದು ಬಿಟ್ಟಾಗ ಎಲ್ಲವರು ಗಾಡಿ ಓಡಿಸ್ತಾರೆ. ಯಾವನೋ ಒಬ್ಬನ ಕುಡಿದು ಎಲ್ಲಿಯೇ ಓಡಿಸೋದಕ್ಕೆ ಅಮಾಯಕರು, ಆ ಮನೆಯಲ್ಲಿ ದುಡಿಯುವವರು ಅವರು ಗೊತ್ತಾಗ್ತಾ ಇದ್ದಾರೆ. ಸೊ ಇತ್ತೀಚಿನ ಸಂದರ್ಭದಲ್ಲಿ ಕುಡಿದು ಗಾಡಿ ಓಡಿಸಿ ಯಾವುದು ಒಂದು ವೇಳೆ ಯಾವನೋ ಕುಡಿದು ಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರ ಸಾಯಿಸುವ ಸಂದರ್ಭದಲ್ಲಿ ಮರ್ಡರ್ ಕೇಸ್ಗೆ ಈಕ್ವಲೆಂಟ್ ಆಗಿ ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಕನ್ಸಿಡರ್ ಹೇಳ್ತೀವಿ. ನಿಮಗೆ ಉದ್ದೇಶ ಇಲ್ಲ, ಕೊಲೆ ಮಾಡಬೇಕಂದ್ರೆ ಉದ್ದೇಶ ಇಲ್ಲ, ಬಟ್ ನಿಮ್ಮ ನಿರ್ಲಕ್ಷ್ಯದಿಂದ ಒಂದು ಜೀವ ಹೋಗಿರ್ತದೆ. ಅದಕ್ಕೆ ಪನಿಷ್ಮೆಂಟ್ ಅಪ್ ಟು 10 years ಮತ್ತು ಲೈಫ್ ಬೇರೆ ಕೂಡ ಇರ್ತದೆ. ಸೊ ನಿಮಗೆ 10 years ಪನಿಷ್ಮೆಂಟ್ ಆಗುವ ರೀತಿಯಲ್ಲಿ ನಾವು ಕೇಸ್ ಬುಕ್ ಮಾಡ್ತೀವಿ. ಒಂದು ವೇಳೆ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಈಗ ಅವರು ಕುಡಿದಿದ್ದಾರೆ ಅಂದ್ರೆ ತಕ್ಷಣ ಚೆಕ್ ಮಾಡಕ್ಕೆ ಹೇಳ್ತಾ ಇದೀವಿ. ಒಂದು ವೇಳೆ ಕುಡಿದಿರೋ ಸಂದರ್ಭದಲ್ಲಿ ಅಟೆಂಪ್ಟ್ ಟು ಮರ್ಡರ್ಗೆ ಈಕ್ವಲೆಂಟ್ ಆಗಿ ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ 110 BNS ಅಲ್ಲಿ ಕೇಸ್ ಬುಕ್ ಮಾಡ್ತೀವಿ ಮತ್ತು ಅವರನ್ನು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇಂಥ ಕ್ರಮಗಳನ್ನು ಕೈಗೊಳ್ಳುತ್ತೀವಿ. ಆ ಸಂದರ್ಭದಲ್ಲಿ ಇವರ ಕೈಯಲ್ಲಿಂದ ಕೂಡ ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ. ಕುಡಿದು ಗಾಡಿ ಓಡಿಸುವ ಸಂದರ್ಭದಲ್ಲಿ ಜೈಲಿಗೂ ನೀವು ಹೋಗ್ತೀರೋ, ಕೈಯಲ್ಲಿಂದ ಕೂಡ ನೀವು ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ. ಸೊ ಯಾವುದೇ ರೀತಿಯಲ್ಲಿ ಕುಡಿದು ಯಾರು ಗಾಡಿ ಓಡಿಸ್ತಾರೆ ಅಂದ್ರೆ ಅವರಿಗೆ ಯಾವುದೇ ಕಾರಣನೋ ಯಾವುದೇ ಒಂದು ನಾವು ಸ್ವಲ್ಪ ಮೆರ್ಸಿ ತೋರಿಸೋದು ಇದಕ್ಕೆಲ್ಲ ಯಾವುದಕ್ಕೆ ಅವಕಾಶ ಇಲ್ಲ. ಸೊ ಅದೇ ರೀತಿಯಲ್ಲಿ ನೀವು ಈಗ ಹೇಳಿದಿರಿ DJ ಇದೆಲ್ಲ ಹಾಕೊಂಡು ಹೋಗ್ತಾರೆ. DJ ಹಾಕೊಂಡು ಹೋಗುವಾಗ ಯಾಕೆ ಹಾಕಬಾರದಂದ್ರೆ ಹಿಂದೆ ಒಬ್ಬನ ಆರನ್ ಹಾಕೋದು ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ DJ ಹಾಕಿ ಯಾವುದೇ ಗಾಡಿ ಹೋಗುತ್ತಂದ್ರೂ ಎನಿಬಡಿ ಕ್ಯಾನ್ ಟೇಕ್ ಅ ಫೋಟೋ, ವಿಡಿಯೋ ಆಫ್ ಇಟ್. ನಮಗೆ ಕಳಿಸ್ತೀರಂದ್ರೆ ಗಾಡಿಯಲ್ಲಿ DJ ಬಿಚ್ತೀವಿ ಮತ್ತು ಸೀಸ್ ಮಾಡ್ತೀವಿ. ಆ ಗಾಡಿ ಮೇಲ್ಗಡೆ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಕ್ಟ್, ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸೋದು ಮತ್ತು ಒಂದು ಮೆಷಿನರಿಯನ್ನು ಆಪರೇಟ್ ಮಾಡೋದಕ್ಕೆ FIR ಕೂಡ ಮಾಡಿ ನಾವು ಕೊಡ್ತೀವಿ.